ಎಲ್ಲರಿಗೂ ನಮಸ್ಕಾರ. ನಾನು ನಯನ. ವಾರ ಪೂರ್ತಿ ಕೆಲಸ ಮಾಡಿ ಬೇಜಾರಾದಾಗ ರಿಲ್ಯಾಕ್ಸ್ ಮಾಡಬೇಕು ಅಂದ್ರೆ ಮೊದಲಿಗೆ ಎಲ್ರಿಗೂ ನೆನಪಾಗೋದು ಪ್ರವಾಸಿ ತಾಣಗಳು. ಪ್ರವಾಸಿ ತಾಣ ಅಂದಾಗ ಎಲ್ಲರ ತಲೆಗೂ ಮೊದಲು ಬರೋದೇ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ. ಎಸ್, ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣ ಶಿವಮೊಗ್ಗ ಜಿಲ್ಲೆ. ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳಿಗೇನು ಬರ ಇಲ್ಲ. ಆ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಆದ್ರೆ ಈಗ ಬರ ಬಂದಿರೋದು ಇಲ್ಲಿನ ಪ್ರವಾಸಿ ತಾಣಗಳ ಅಭಿವೃದ್ಧಿಯಲ್ಲಿ. ಹೌದು, ದಶಕಗಳಿಂದ ಪ್ರವಾಸಿ ತಾಣಗಳ ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿದೆ. ಅಭಿವೃದ್ಧಿ ಆಗ್ತಾ ಇದೆ ಅಂತ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಅಭಿವೃದ್ಧಿ ಮಾತ್ರ ಇಂದಿಗೂ ಮರೀಚಿಕೆಯಾಗಿದೆ. ಶಿವಮೊಗ್ಗದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುಂಠಿತವಾಗ್ತಾ ಇರೋದು ಯಾಕೆ? ಇದರಿಂದ ಉಂಟಾಗ್ತಾ ಇರುವ ಸಮಸ್ಯೆ ಏನು? ಪ್ರವಾಸಿಗರ ಸಂಕಷ್ಟದ ಕುರಿತು ನಾವು ಮಾಹಿತಿ ಕೊಡ್ತೀವಿ. ಶಿವಮೊಗ್ಗ ಮಲೆನಾಡ ಹೆಬ್ಬಾಗಿಲು, ಅತಿ ಹೆಚ್ಚು ಮಳೆ ಸುರಿಯುವ ಜಿಲ್ಲೆ. ಇಲ್ಲಿನ ಆಚಾರ ಶಿವಮೊಗ್ಗ ಮಲೆನಾಡ ಹೆಬ್ಬಾಗಿಲು, ಅತಿ ಹೆಚ್ಚು ಮಳೆ ಸುರಿಯುವ ಜಿಲ್ಲೆ. ಇಲ್ಲಿನ ಆಚಾರ ವಿಚಾರ ಎಲ್ಲವೂ ಕೂಡ ಚಂದ. ಈ ಮಲೆನಾಡನ್ನ ಇಷ್ಟಪಡದೆ ಇರುವ ಮನುಜರು ಯಾರೂ ಇಲ್ಲ ಅನ್ಸುತ್ತೆ. ಮಳೆಗಾಲದಲ್ಲಿ ಧೋ ಎಂದು ಸುರಿಯುವ ಮಳೆ, ಚಳಿಗಾಲದಲ್ಲಿ ಮೈ ಕೊರೆಯುವ ಚಳಿ. ಬೇಸಿಗೆ ಬಂದ್ರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಮೊದಲು ತಾಪಮಾನ ಕಡಿಮೆ ಇತ್ತು. ಆದ್ರೆ ಈಗ ಬೇರೆ ಜಿಲ್ಲೆಗಳನ್ನು ಮೀರಿಸಿ ತಾಪಮಾನ ಏರಿಕೆಯಾಗಿದೆ. ಏನೇ ಆದ್ರೂ ಕೂಡ ನಮ್ಮ ಮಲೆನಾಡಿನ ವಾತಾವರಣ ಎಲ್ಲರಿಗೂ ಒಗ್ಗುವಂತ ವಾತಾವರಣ. ಇನ್ನು ಇಲ್ಲಿನ ನಿಸರ್ಗ ಸೌಂದರ್ಯ ಪ್ರೇಕ್ಷಣೀಯ ಸ್ಥಳಗಳಾಗಿ ಜನರನ್ನ ಕೈಬೀಸಿ ಕರೆಯುತ್ತೆ. ಹಲವಾರು ನದಿಗಳು ಜಲಧಾರಿಯಾಗಿ ದುಮ್ಮಿಕ್ಕುತ್ತವೆ. ಇನ್ನು ದೇಶ ವಿದೇಶದ ಪಕ್ಷಿಗಳು ಇಲ್ಲಿಗೆ ವಲಸೆ ಬಂದು ಕೆಲ ಕಾಲ ಕಳೆಯುತ್ತವೆ. ಪಕ್ಷಿಗಳ ಅಂದ ಚಂದ ಮನಸ್ಸಿಗೆ ಮುದ ನೀಡುತ್ತೆ. ಬನ್ನೇರ್ಘಟ್ಟ, ಕಬಿನಿಯಂತೆ ಭದ್ರಾ ಅಭಯಾರಣ್ಯ ಇದೆ. ತಾವರಕೊಪ್ಪದ ಹುಲಿ ಸಿಂಹ ಧಾಮವಿದೆ. ಆಗುಂಬೆಯ ಸೂರ್ಯೋದಯ ಸೂರ್ಯಾಸ್ತ ಎಂಥವರನ್ನಾದ್ರೂ ಪುಳಕಿತರನ್ನಾಗಿಸುತ್ತೆ. ಆನೆಗಳನ್ನ ನೋಡ್ಬೇಕು ಅಂದ್ರೆ ಸಕ್ರೆಬೈಲಿನ ಆನೆ ಬಿಡಾರ ಇದೆ. ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಈ ಸಾರ್ವಜನಿಕರಿಗೆ ಈ ಪ್ರೇಕ್ಷಣೀಯ ಸ್ಥಳಗಳನ್ನ ತಲುಪಿಸೋದ್ರಲ್ಲಿ. ಯಾಕಂದ್ರೆ ಇವೆಲ್ಲವೂ ಇರೋದು ಸರ್ಕಾರದ ಸುಪದ್ರಿಯಲ್ಲಿ. ಇವುಗಳಲ್ಲಿ ಬಹುತೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಕ್ಕೆ ಪ್ರವೇಶ ಶುಲ್ಕವನ್ನ ಪಾವತಿ ಮಾಡಬೇಕು. ಆದ್ರೆ ಮೂಲ ಸೌಕರ್ಯವನ್ನ ಮಾತ್ರ ಕೇಳಬೇಡಿ. ಪ್ರವಾಸಿಗರಿಗೆ ಏನ್ ಬೇಕು ಹೇಳಿ? ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಉತ್ತಮ ಆಹಾರ, ಜೊತೆಗೆ ಕುಳಿತುಕೊಂಡು ನೋಡೋದಕ್ಕೆ ಒಂದು ಉತ್ತಮವಾದಂತ ಜಾಗ. ಆದ್ರೆ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಪ್ರವಾಸಿ ತಾಣಗಳಲ್ಲಿ ಮೂಲ ಸೌಕರ್ಯಗಳ ಸಮಸ್ಯೆ ಇದೆ. ಶಿವಮೊಗ್ಗ ಅಂದಾಕ್ಷಣ ನೆನಪಿಗೆ ಬರೋದು ಜೋಗ ಜಲಪಾತ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಜಲಪಾತ ಭಾರತದ 2ನೇ ಅತಿ ದೊಡ್ಡ ಜಲಪಾತ. 8,488 ಅಡಿಯಿಂದ ನೀರು ದುಮ್ಮಿಕೋದನ್ನು ನೋಡೋದಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ಪ್ರವೇಶ ಶುಲ್ಕ ಕೂಡ ನಿಗದಿ ಮಾಡಲಾಗಿದೆ. ಆದ್ರೆ ಜೋಗದ ಅಭಿವೃದ್ಧಿ ಎಲ್ಲಿಗೆ ಬಂತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇನ್ನೂ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅಂತ. ಸುಮಾರು 185 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಲಾಗ್ತಾ ಇದೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅನುದಾನವನ್ನ ಘೋಷಣೆ ಮಾಡಲಾಗಿತ್ತು. ಜೋಗ ಜಲಪಾತಕ್ಕೆ ಪ್ರವೇಶ ದ್ವಾರ, ಇನ್ನು ಎಲ್ಲಾ ಕಡೆಗಳಿಂದಲೂ ಜಲಪಾತವನ್ನ ವೀಕ್ಷಿಸುವುದಕ್ಕೆ ವ್ಯೂ ಡಕ್ಗಳ ನಿರ್ಮಾಣ, ಸುಸಜ್ಜಿತ ಪಾರ್ಕಿಂಗ್ ವ್ಯವಸ್ಥೆ, ವಸತಿ, ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಘೋಷಣೆ ಮಾಡಲಾಗಿತ್ತು. ಸಂಸದ ಬಿ.ವೈ. ರಾಘವೇಂದ್ರ ಹಲವಾರು ಬಾರಿ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೋಗ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ಸರ್ಕಾರ ಬಂದ ಮೇಲೆ ವಿಶ್ವವಿಖ್ಯಾತ ಜೋಗದ ಅಭಿವೃದ್ಧಿಗೆ 70 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಜೋಗ ಜಲಪಾತ ಈಗ ಕೇವಲ ಮಳೆಗಾಲದಲ್ಲಿ ಮಾತ್ರ ದುಮ್ಮಿಕ್ಕಿ ಹರಿಯುತ್ತೆ. ಬೇಸಿಗೆಯಲ್ಲಿ ನೀರೇ ಇರೋದಿಲ್ಲ. ಆದ್ರೆ ಈ ಹಿಂದೆ ಬಿಜೆಪಿ ಜೋಗ ಜಲಪಾತವನ್ನ ಸರ್ವ ಋತು ಜಲಪಾತವನ್ನಾಗಿ ಮಾಡ್ತೀವಿ ಅಂತ ಹೇಳಿತು. ಇದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಯಿತು. ಕೆಲ ಅಭಿವೃದ್ಧಿ ಕಾರ್ಯಗಳು ಜೋಗದಲ್ಲಿ ನಡೀತಾ ಇದೆ. ಆದ್ರೆ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ ಪ್ರವಾಸಿಗರು ಕೂಡ ಕಾಯ್ತಾ ಇದ್ದಾರೆ. ಕೇಬಲ್ ಕಾರ್, ರೋಪ್ ವೇ, ಉಪಹಾರ ಗೃಹ, ವಿಶ್ರಾಂತಿ ಕೊಠಡಿ, ವಾಕಿಂಗ್ ಪಾತ್, ಹತ್ತಿರದಿಂದ ಜೋಗ ವೀಕ್ಷಣೆಗೆ ಗ್ಯಾಲರಿ ಸೇರಿದಂತೆ ಹಲವಾರು ಕಾಮಗಾರಿಗಳು ನಡೀತಾ ಇದೆ. ಆದ್ರೆ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಶಿವಮೊಗ್ಗ ಜನರ ಕಣ್ಮನ ಸೆಳೆಯುವ ಇನ್ನೊಂದು ಪ್ರವಾಸಿ ಕೇಂದ್ರ ಅಂದ್ರೆ ಅದು ಸಕ್ರೆಬೈಲು ಆನೆ ಬಿಡಾರ. ಸುಮಾರು 20ಕ್ಕೂ ಹೆಚ್ಚು ಆನೆಗಳು ಈ ಬಿಡಾರದಲ್ಲಿ ಇವೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಒಬ್ಬರಿಗೆ 50 ರೂಪಾಯಿ ಪ್ರವೇಶ ಶುಲ್ಕವನ್ನ ನಿಗದಿ ಮಾಡಲಾಗುತ್ತೆ. ಇದು ಕೇವಲ ಪ್ರವೇಶಕ್ಕೆ ಅಷ್ಟೇ. ಇನ್ನು ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸೋದು, ಬೋಟಿಂಗ್, ಆನೆ ಸವಾರಿ, ಹೀಗೆ ಪ್ರತಿಯೊಂದಕ್ಕೂ ಕೂಡ ನಿಗದಿತ ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ. ಅದರ ಬೆಲೆ ಏನು ಕೂಡ ಕಡಿಮೆ ಇಲ್ಲ. ಆದ್ರೆ ಪ್ರತಿನಿತ್ಯ ಸಾವಿರಾರು ಜನ ಭೇಟಿ ನೀಡುವ ಈ ಸ್ಥಳದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ. ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಶೌಚಾಲಯದ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಸಕ್ರೆಬೈಲಿನಲ್ಲಿ ಒಂದು ಪುಟ್ಟ ಉದ್ಯಾನವನದ ರೀತಿ ಮಾಡಲಾಗಿದೆ. ಅದು ಹೆಸರಿಗೆ ಮಾತ್ರ ಉದ್ಯಾನವನವಾಗಿದೆ. ಅಲ್ಲಿ ಉದ್ಯಾನವನದ ವಾತಾವರಣವೇ ಇಲ್ಲ.
ಅಲ್ಲಿ ಮಕ್ಕಳಿಗೆ ಒಂದಿಷ್ಟು ಆಟಿಕೆಗಳನ್ನ ಇಡಲಾಗಿದೆ, ಆದ್ರೆ ಅವು ಯಾವುದು ಉಪಯೋಗಿಸುವ ಸ್ಥಿತಿಯಲ್ಲಿಲ್ಲ. ಯಾರಾದ್ರೂ ಮಕ್ಕಳು ಬಿದ್ದು ಕೈಕಾಲು ಮುರಿದುಕೊಂಡ್ರು ಅಚ್ಚರಿ ಇಲ್ಲ. ಇತ್ತೀಚೆಗೆ ಮುದ್ದಿನಕೊಪ್ಪದಲ್ಲಿ ಜಿಂಕೆ ಪ್ರತಿಮೆ ಮಗು ಮೇಲೆ ಬಿದ್ದು ಸಾವನ್ನಪ್ಪಿರುವಂತ ಘಟನೆ ಇನ್ನೂ ಮಾಸಿಲ್ಲ. ಅಲ್ಲಿಯೂ ಕೂಡ ನಿರ್ವಹಣೆ ಮತ್ತು ಕಳಪೆ ಕಾಮಗಾರಿಯ ಕೊರತೆಯಿಂದ ಈ ಘಟನೆ ಸಂಭವಿಸಿತ್ತು. ಇಲ್ಲಿಯೂ ಅದೇ ರೀತಿಯಾದಂತಹ ಘಟನೆ ಸಂಭವಿಸಿದ್ರೆ ಅದಕ್ಕೆ ಹೊಣೆ ಯಾರು? ಯಾಕಂದ್ರೆ ಇಲ್ಲಿಯೂ ಕೂಡ ಸರಿಯಾದ ನಿರ್ವಹಣೆ ಇಲ್ಲ. ಈ ಪ್ರಶ್ನೆಯನ್ನ ಇದೀಗ ಸಾರ್ವಜನಿಕರೇ ಕೇಳ್ತಾ ಇದ್ದಾರೆ. ಇನ್ಮೇಲಾದ್ರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕಿದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವುದು ಗುಡವಿ ಪಕ್ಷಿಧಾಮ. ಶಿವಮೊಗ್ಗದ ಮಂಡಗದ್ದೆ ಮತ್ತು ಗುಡವಿರಿ ಎರಡು ಪಕ್ಷಿಧಾಮಗಳಿವೆ. ಆದ್ರೆ ಮಂಡಗದ್ದೆ ಪಕ್ಷಿಧಾಮದಲ್ಲಿ ಈಗ ಪಕ್ಷಿಗಳೇ ಬರ್ತಾ ಇಲ್ಲ. ಆದ್ರೆ ಗುಡವಿಯಲ್ಲಿ ವಿವಿಧ ಜಾತಿಯ ಪಕ್ಷಿಗಳು ಆಗಮಿಸಿ ಸಂತಾನೋತ್ಪತ್ತಿಯನ್ನು ನಡೆಸಿ ಮತ್ತೆ ಮರಳಿ ಹೋಗುತ್ತೆ. ಜೂನ್ನಲ್ಲಿ ಆಗಮಿಸುವಂತ ಪಕ್ಷಿಗಳು ಅಕ್ಟೋಬರ್ನಲ್ಲಿ ಸಂತಾನೋತ್ಪತ್ತಿ ನಡೆಸಿ ತಮ್ಮ ಮರಿಗಳ ಜೊತೆಗೆ ತಾಯ್ನಾಡಿಗೆ ಮರಳುತ್ತವೆ. ಪ್ರಮುಖವಾಗಿ ಇಲ್ಲಿಗೆ ಯುರೋಷಿಯನ್ ಸ್ಪೂನ್ಬಿಲ್, ಬ್ಲಾಕ್ ಐಬೀಸ್ ಮತ್ತು ಕ್ರೌನ್ ನೈಟ್ ಹೆರಾನ್ ಸೇರಿದಂತೆ ಹಲವಾರು ಜಾತಿಯ ಪಕ್ಷಿಗಳು ಬರ್ತವೆ. ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾರೆ. ಆದ್ರೆ ಇಲ್ಲಿಯೂ ಮೂಲ ಸೌಕರ್ಯದ ಕೊರತೆ ಇದೆ. ಕುಡಿಯುವ ನೀರಿನ ಸಮಸ್ಯೆ, ಶೌಚಾಲಯ ಸಮಸ್ಯೆ ಕೂಡ ಇದೆ ಅಂತ ಪ್ರವಾಸಿಗರು ದೂರಿದ್ದಾರೆ. ಇಲ್ಲಿ ಕಳೆದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಸಾಲು ಸಾಲು ಪಕ್ಷಿಗಳು ಸಾವನ್ನಪ್ಪಿದ್ದು ಅವುಗಳ ಕಳೆಬರಹ ಕರುಳು ಹಿಂಡುವಂತಿತ್ತು. ಇದಕ್ಕೆ ಕಾರಣವೇ ಕೆರೆಯಲ್ಲಿ ನೀರಿಲ್ಲದೆ ಇದ್ದಿದ್ದು. ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಬಿಸಿಲ ಚಳಕ್ಕೆ ಪಕ್ಷಿಗಳು ನಿಂತಲ್ಲೇ ಕುಸಿದು ಬಿದ್ದು ಸಾವನ್ನಪ್ತಾ ಇದ್ವು. ಹಿಂದೆ ಬಂಗಾರಪ್ಪನವರು ಸಿಎಂ ಆಗಿದ್ದಾಗ ಕೆರೆಗೆ ಏತ ನೀರಾವರಿ ಮೂಲಕ ನೀರನ್ನು ತುಂಬಿಸಿದ್ರು. ಅದಾದ ಬಳಿಕ ಆ ಗೋಜಿಗೆ ಹೋದವರೇ ಇಲ್ಲ. ಕಳೆದ ವರ್ಷ ಉತ್ತಮ ಮಳೆ ಬಂದೆ ಆ ಪರಿಸ್ಥಿತಿ ಇತ್ತು. ಆದ್ರೆ ಈ ಬಾರಿ ಮಳೆಯೇ ಬಂದಿಲ್ಲ. ಮುಂದಿನ ಅಕ್ಟೋಬರ್ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಉದ್ಭವಿಸಬಹುದು ಅಂತ ಊಹಿಸೋದಕ್ಕೆ ಕೂಡ ಕಷ್ಟವಾಗ್ತಾ ಇದೆ. ಇನ್ನು ಅಂತರ್ಗಂಗೆ ಗಿಡ ಕೆರೆ ತುಂಬಾ ಆವರಿಸಿ ಹಕ್ಕಿಗಳಿಗೆ ಕುಡಿಯೋದಕ್ಕೆ, ವಾಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆಯೂ ಸರ್ಕಾರ ಗಮನ ಕೊಡಬೇಕಿದೆ. ಜೊತೆಗೆ ಪ್ರವಾಸಿಗರಿಗೆ ಬೇಕಾದ ಅಗತ್ಯ ಮೂಲ ಸೌಕರ್ಯವನ್ನ ಕಲ್ಪಿಸಬೇಕಿದೆ. ಇನ್ನು ಮಲೆನಾಡಿಗೆ ಕಿರೀಟದಂತೆ ಇದ್ದವರು ರಾಷ್ಟ್ರಕವಿ ಕುವೆಂಪು. ಕುವೆಂಪು ಊರಾದ ಕುಪ್ಪಳ್ಳಿ ಮಲೆನಾಡಿನ ಪ್ರಸಿದ್ಧ ಪ್ರವಾಸಿ ತಾಣ. ಇಲ್ಲಿ ಕುವೆಂಪು ಅವರ ವಾಸ ಮಾಡಿರುವ ಮನೆ ಇದೆ. ಕುವೆಂಪು ಸಮಾಧಿಯಾದ ಕವಿಶೈಲ ಇದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಇದೆ. ಇಷ್ಟೆಲ್ಲ ಇದ್ರೂ ಇಲ್ಲಿ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ. ಪ್ರತಿನಿತ್ಯ ಇಲ್ಲಿಗೆ ನೂರಾರು ಜನ ಭೇಟಿ ಕೊಡ್ತಾರೆ. ಇನ್ನು ತೀರ್ಥಹಳ್ಳಿಯಿಂದ ಸುಮಾರು 20 ಕಿಲೋಮೀಟರ್ ದೂರವಿರುವ ಕುಪ್ಪಳ್ಳಿಯ ಸುತ್ತಮುತ್ತ ಸುಮಾರು 5 ರಿಂದ 10 ಕಿಲೋಮೀಟರ್ ವರೆಗೆ ಹೋಟೆಲ್ಗಳೇ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಕ್ಯಾಂಟೀನ್ ಅಗತ್ಯತೆ ಬಹಳ ಇದೆ. ನಾವೇನು ಇವರ ಹತ್ತಿರ ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡಿ ಅಂತ ಕೇಳ್ತಾ ಇಲ್ಲ. ಒಂದು ಪುಟ್ಟ ಕ್ಯಾಂಟೀನ್ ಹಾಕಿದ್ರೆ ಸಾಕು. ಹಸಿದ ಸಂದರ್ಭದಲ್ಲಿ ತಿನ್ನೋದಕ್ಕೆ ಏನಾದ್ರೂ ತಿಂಡಿ ತಿನಿಸು ಸಿಕ್ಕಿದ್ರೆ ಸಾಕು ಅಂತ ಇಲ್ಲಿಗೆ ಬರೋ ಪ್ರವಾಸಿಗರು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಕ್ಯಾಂಟೀನ್ ಓಪನ್ ಮಾಡಿಲ್ಲ ಅಂದ್ರೆ ಬರುವವರು ತಿಂಡಿ ತಿನಿಸು ತೆಗೆದುಕೊಂಡು ಬಂದು ಅಲ್ಲಿ ಕಸದ ಸಮಸ್ಯೆ ಉಂಟಾಗಬಹುದು. ಇನ್ನು ಮುಂಚೆ ಇಲ್ಲೊಂದು ಪುಟ್ಟ ಕ್ಯಾಂಟೀನ್ ಇತ್ತು. ಖಾಸಗಿ ಒಡೆತನದಲ್ಲಿ ಅದನ್ನ ನಿರ್ವಹಣೆ ಮಾಡಲಾಗ್ತಾ ಇತ್ತು. ಆದ್ರೆ ಆ ಕ್ಯಾಂಟೀನ್ ಅನ್ನು ಕೂಡ ಇದೀಗ ಮುಚ್ಚಿಸಲಾಗಿದೆ. ಹಾಗಾಗಿ ಶೀಘ್ರ ಒಂದು ಕ್ಯಾಂಟೀನ್ ತೆರೆಯಿರಿ ಅನ್ನುವ ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ. ಇದಿಷ್ಟೇ ಅಲ್ಲ, ಇನ್ನೂ ಹಲವಾರು ಪ್ರವಾಸಿ ಕೇಂದ್ರಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಸರ್ಕಾರ, ಜನಪ್ರತಿನಿಧಿಗಳು ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ. ಕೇವಲ ಸರಿ ಇರೋ ರಸ್ತೆಯನ್ನ ಕಿತ್ ಹಾಕಿ ಹೊಸದಾಗಿ ಟಾರ್ ಹಾಕಿದ್ರೆ ಅದು ಅಭಿವೃದ್ಧಿ ಆಗೋದಿಲ್ಲ. ಸಮಗ್ರ ಅಭಿವೃದ್ಧಿ ಆಗಬೇಕು. ಜಿಲ್ಲೆಯ ಪ್ರವಾಸಿ ತಾಣಗಳ ಅಭಿವೃದ್ಧಿ ಆದ್ರೆ ಸರ್ಕಾರದ ಬೊಕ್ಕಸಕ್ಕೂ ಹಣ ಹೋಗುತ್ತೆ, ಉದ್ಯೋಗವೂ ಸೃಷ್ಟಿಯಾಗುತ್ತೆ. ಆದ್ರೆ ಈ ಬಗ್ಗೆ ಜನಪ್ರತಿನಿಧಿಗಳು ಗಮನ ಕೊಡದೆ ಇರೋದು ವಿಪರ್ಯಾಸವೇ ಸರಿ. ಇನ್ಮೇಲಾದ್ರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅಭಿವೃದ್ಧಿ ಮಾಡಿದ್ರೆ ಒಳ್ಳೆಯದು.